ಪಾಕಿಸ್ತಾನದಲ್ಲಿ ಕೂತ್ಕೊಂಡು ಮೌಲ್ವಿಗಳ ಫತ್ವಾ ಹೊರಡಿಸ್ತಾರೆ, ಅಹಮದಿಯರನ್ನ ಕೊಂದರೆ ತಪ್ಪಲ್ಲ, ಸ್ವರ್ಗ ಸಿಗುತ್ತೆ ಅಂತ ಫತ್ವಾ ಹೊರಡಿಸ್ತಾರೆ ಪಾಕಿಸ್ತಾನದಲ್ಲಿ ಕೂತ್ಕೊಂಡು. ಸಾಲಾಗಿ ಅಹಮದಿಯರ ಕಗ್ಗೊಲೆಗಳಾಗ್ತವೆ. ಶಿಯಾಗಳ ಕಥೆ ಏನಾಗಿದೆ ಪಾಕಿಸ್ತಾನದಲ್ಲಿ? ಆಯಿತು, ಮುಸ್ಲಿಮೇತರನ್ನ ಬಿಟ್ಟುಬಿಡಿ, ಮುಸ್ಲಿಮರಾದರೂ ಬಿಟ್ರ ಇವರು ಮೌಲ್ವಿಗಳ ಫತ್ವಾ ಹೊರಡಿಸಿಲ್ವಾ? ನೋಡಿ, ಪಾಕಿಸ್ತಾನಲ್ಲಿ ಅವರು ತಪ್ಪು ಮಾಡೋದನ್ನೆಲ್ಲ ನಾವು ಸಮರ್ಥಿಸಕ್ಕೆ ಸಾಧ್ಯ ಸಮರ್ಥನೆ ಅಲ್ರಿ, ಸಮರ್ಥನೆ ಮಾಡಕ್ಕಾಗಲ್ಲ. ಅವರು ಓದೋ ಕುರಾನನ್ನೇ ನೀವು ಓದುತ್ತಾನೆ, ನೋಡಿ, ಅವರು ಓದೋ ಹದೀಸ್ ನೀವು ಓದೋ. ಒಂದು ನಿಮಿಷ, ನನಗೂ ಅಲ್ಪ ಸ್ವಲ್ಪ ಜ್ಞಾನ ಇದೆ ಇಸ್ಲಾಂ ಬಗ್ಗೆ. ಒಬ್ಬ ವ್ಯಕ್ತಿ ತನ್ನ ವಿಮ್ಸ್ ಆ್ಯಂಡ್ ಫ್ಯಾನ್ಸಿ ಮೇಲೆ ಫತ್ವಾಗಳನ್ನು ಕೊಡ್ಬೋದಾ? ಆಗೋದಿಲ್ಲ. ತನಗಿಷ್ಟ ಅನಿಷ್ಟದ ಬಗ್ಗೆ ಫತ್ವಾಗಳನ್ನು ಕೊಡ್ಬೋದಾ? ಆಗೋದಿಲ್ಲ. ಅವನು ಕುರಾನಿನ ಆಯತ್ತುಗಳನ್ನು ಕೋಟ್ ಮಾಡಿ ಕೊಡಬೇಕಾಗತ್ತೆ ಅಲ್ವಾ? ಹೌದು. ಹಾಗೆ ಕುರಾನಿನ ಆಯತ್ತುಗಳನ್ನು ಕೋಟ್ ಮಾಡಿ ಅಹಮದಿಯರನ್ನು ಕೊಲ್ಲುವುದು ಅಪರಾಧ ಅಲ್ಲ, ಅದು ಪುಣ್ಯದ ಕೆಲಸ ಅಂತ ಒಬ್ಬ ಮೌಲ್ವಿ ಫತ್ವಾ ಕೊಡ್ತಾನೆ ಅಂತಂದರೆ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ಅದು ಮೌಲ್ವಿಯ ತಪ್ಪಲ್ಲ. ಯು ಆನ್ಸರ್ ಮೀ. ನೀವು ಉತ್ತರ ಕೇಳಬೇಕಾಗಿರತ್ತೆ. ಎಸ್. ಇವಾಗ ನೋಡಿ, ಇಂತಹ ಫತ್ವಾ ಕೊಡೋರು ಅಲ್ಲಿ ಪಾಕಿಸ್ತಾನಲ್ಲಿ ಕೊಟ್ಟಿರ್ತಾರೆ. ಅದೇ ಅಹಮದಿಯ ನಮ್ಮ ರಿಲೇಟಿವ್ನಲ್ಲಿ ಕೂಡ ಇದ್ದಾರೆ, ಅಹಮದಿಯಲ್ಲಿ ಬರೀ ಸುಮ್ಮನೆ ಇಲ್ಲ, ನನ್ನ ರಿಲೇಷನ್ನಲ್ಲಿ ಇದ್ದಾರೆ. ಓಕೆ, ಅವ್ರ ಹೆಸರು ಕೂಡ ಕೊಡ್ಬೋದು. ನಾನು ಫಯಾಜ್ ಅಂತ ನನ್ನ ಕಸಿನ್, ಅವನು ಅಹಮದಿಯಲ್ಲಿ ಇದ್ದಾನೆ. ಓಕೆ, ಅವ್ರ ಮನೆಗೆ ಹೋಗ್ತೀನಿ, ನಾನು ಅವ್ರ ಮನೇಲಿ ಊಟ ಮಾಡ್ತೀನಿ, ಅವ್ರು ನಮ್ಮ ಮನೆಗೆ ಬರ್ತಾರೆ, ಫಂಕ್ಷನ್ ಎಲ್ಲ ಅಟೆಂಡ್ ಮಾಡ್ತಾರೆ. ನಾವು ಯಾರು ಅವ್ರನ್ನ ಕಾಫಿರ್ ಅಂತ ಹೇಳಿಲ್ಲ, ಅವ್ರು ನಮ್ಮನ್ನ ಕಾಫಿರ್ ಅಂತ ಹೇಳಿಲ್ಲ. ಇದಕ್ಕೇನು ಹೇಳ್ತೀರಾ? ಅವ್ನು ಯಾವನೋ ಒಬ್ಬ ಹುಚ್ಚ ಅಲ್ಲಿ ಫತ್ವಾ ಕೊಡ್ತಾನಂದ್ರೆ, ಹುಚ್ಚಿನ ಥರ ಕೊಡ್ತಾನಂದ್ರೆ ಅದನ್ನು ನಾವು ಸಮರ್ಥಿಸ್ಕೋದಿಲ್ಲ. ಫಸ್ಟ್ ವಿಷಯ, ಯಾವ ಆಧಾರದ ಮೇಲೆ ಅವ್ನು ಹಂಗೆ ಕೊಡ್ತಾ ಇದ್ದಾನೆ? ಏನು ಕುರಾನಲ್ಲಿ ಹೇಳಿದ್ಯಾ ಅಹಮದಿಯನ್ನೆಲ್ಲ ಕೊಂದಾಕಿ ಅಂತ? ಇಲ್ಲ ಅವ್ರ ನಂಬಿಕೆ ಬೇರೆ ಇದ್ದರೆ ಅವನ್ನ ಕೊಂದಾಕಿ ಅಂತ ಹೇಳಲಾಗಿದೆಯಾ? ಇಲ್ಲ. ಹಂಗೇನಾದಿದ್ರೆ ಮತ್ತೆ ಈ ಫತ್ವಾಗಳನ್ನು ನಾವಂತೂ ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ನಾವು ಒಪ್ಕೊಳ್ಳೋದಿಲ್ಲ. ಭಾರತೀಯ ಮುಸಲ್ಮಾನರು ಒಪ್ಕೊಂಡಿಲ್ಲ, ಮತ್ತು ಎಷ್ಟೋ ಜನರು ಪ್ರಪಂಚದಲ್ಲಿ ಇರತಕ್ಕಂಥ ಎಷ್ಟೋ ಮುಸಲ್ಮಾನರು ಒಪ್ಕೊಳ್ಳೋದಿಲ್ಲ. ಎಲ್ಲ ಒಂದು ಕಡೆ ತಪ್ಪು ನಡೀತಿದ್ದಾರೆ, ಆ ಸೈದ್ಧಾಂತಿಕವಾಗಿ ಅಲ್ಲಿ ಯೋಚನೆಗಳು ತಪ್ಪಾಗಿ ನಡೀತಿದೆ. ಅದರ ವಿರುದ್ಧವಾಗಿ ನಾವು ಮಾತಾಡಬೇಕು, ಘೋಷಿಸಬೇಕಾಗಿದೆ ಫಸ್ಟ್ ವಿಷಯ.